ಸಿದ್ದರಾಮಯ್ಯನವರು ಬಜೆಟ್ ಆದಮೇಲೆ ಅಧಿಕಾರವನ್ನು ಬಿಟ್ಟುಬಿಡ್ತಾರಾ? ಸಿದ್ದರಾಮಯ್ಯನವರು ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಇಲ್ಲಿ ಅಂತ ಒಂದು ಪ್ರಶ್ನೆ ಸಹಜವಾಗಿ ಬರ್ತಾ ಇದೆ. ಒಪ್ಪಂದ ಏನಾದರೂ ಆಗಿದ್ದರೆ ಅದರ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ಬಿಡ್ತಾರಾ? ಅನುಮಾನ ಬರುವಂಥ ಹೇಳಿಕೆ. ಈಗ ಸದನದಲ್ಲಿ ಸಿದ್ದರಾಮಯ್ಯನವರು ಮಾತಾಡೋದು ಬೇರೆ, 5 ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ಅಂತ ಅಲ್ಲಿ ಮಾತನಾಡುವುದು ಬೇರೆ. ಸದನ ಅಂತ ಬಂದಾಗ ಅಲ್ಲಿ ಮುಖ್ಯಮಂತ್ರಿ ಸ್ಥಾನದ ಕತೆ ಹೇಳಿ ಅಂತ ಅಪೋಸಿಷನ್ ಅವ್ರು ಕೇಳಿದಾಗ ಅವ್ರು ಹೇಳಲೇಬೇಕಾಗತ್ತೆ. ಆದರೆ ಆಚೆ ಬಂದಾಗ ಅವ್ರು ಎಲ್ಲಿಯೂ ಕೂಡ ಕಾನ್ಫಿಡೆಂಟ್ ಆಗಿ 5 ವರ್ಷ ನಾನೇ ಸಿ ಎಮ್ ಅಂತೇಳಿ ಹೇಳ್ತಾರೆ, ಹೇಳಲ್ಲ. ಈ ಥರದ ಒಂದಷ್ಟು ಮಾತುಗಳು ಅವ್ರ ಕಡೆಯಿಂದ ಬರ್ತಿರೋದು. ಇವತ್ತು ಕೂಡ ನಾನು ಇನ್ನೂ ಎಷ್ಟು ದಿನ ಇರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಧಿಕಾರದಲ್ಲಿ ನಾನು ಎಷ್ಟು ದಿನ ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅನ್ನೋ ಅರ್ಥನ ಇದು. ದೇವರಾಜ ಅರಸು, ಮಾಜಿ ಮುಖ್ಯಮಂತ್ರಿ ದಿವಂಗತ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಆಲ್ರೆಡಿ ನಿನ್ನೆಗೆ ಸರಿಗಟ್ಟಿದ್ರು, ಇವತ್ತಿಗೆ ಮುರಿದಿದ್ದಾರೆ. ಇದಾದ ಮೇಲೆ ಮುಖ್ಯಮಂತ್ರಿಗಳು ಈ ಮಾತು ಹೇಳ್ತಾ ಇದ್ದಾರೆ, ನನಗೆ ನನ್ನ ಆಡಳಿತ ತೃಪ್ತಿ ಇದೆ. ಅಂದರೆ ಇವೆಲ್ಲವೂ ಕೂಡ ವಿದಾಯದ ಮಾತುಗಳ ಅಧಿಕಾರ ದೃಷ್ಟಿಯಿಂದ, ಅಥವಾ ಅವ್ರಿಗೆ ಮಾತ್ರ ಗೊತ್ತಿರತಕ್ಕಂಥ ಸತ್ಯ ಕೆಲವೊಂದಷ್ಟು ಅಂಶಗಳನ್ನು ಈ ಮೂಲಕವಾಗಿ ಆಚೆ ಬರುವಂತೆ ಮಾಡ್ತಾ ಇದ್ದೇ ಗೊತ್ತಿಲ್ಲ. ಬಿ ಜೆ ಪಿ ವಿರುದ್ಧ ಒಂದು ಕಡೆ ವಾಗ್ದಾಳಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅನ್ನಭಾಗ್ಯ, ಕೃಷಿ ಭಾಗ್ಯ ಕೊಟ್ಟವರು ನಾವು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಕೊಟ್ಟಿದ್ದೇವೆ, ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತಾ ಇದ್ದೀವಿ. ಮೊದಲಿನಿಂದಲೂ ಸುಳ್ಳು ಹೇಳುವವರು ಬಿ ಜೆ ಪಿಯವರು, ಜಿ ಎಸ್ ಟಿ ತಂದವರು ಬಿ ಜೆ ಪಿಯವರು ಅಂಥೇಳಿ ಬಿ ಜೆ ಪಿ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ. ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಅವರು SCP TSP ಕಾಯ್ದೆ ಮಾಡಿದವರು ಅವ್ರೇನ್ರಿ? ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವ್ರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ? ರಿಸರ್ವೇಷನ್ ಇನ್ ಪ್ರಮೋಷನ್ ಕಾಯ್ದೆ ಮಾಡೋದು ಅವರ? ಅನ್ನಭಾಗ್ಯ ಕೊಟ್ಟವ್ರು ಯಾರು? ಕೃಷಿ ಭಾಗ್ಯ ಮಾಡಿದವ್ರು ಯಾರು? ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ಶಕ್ತಿ ಯೋಜನೆ ಮಾಡಿದವ್ರು ಯಾರು? ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಜನರ ಆಶೀರ್ವಾದ